ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಮೇ ತಿಂಗಳ ರಾಶಿ ಭವಿಷ್ಯ ಹೇಗಿದೆ, ಮೇ 2026ರಲ್ಲಿ ಮಿಥುನ ರಾಶಿಯವರಿಗೆ ಏನೆಲ್ಲ ಲಾಭಗಳಾಗಬಹುದು, ಯಾವೆಲ್ಲ ನಷ್ಟಗಳು ಉಂಟಾಗುತ್ತೆ, ಅದಕ್ಕಿರ್ತಕ್ಕಂಥ ಪರಿಹಾರ ಕ್ರಮಗಳು ಏನು, ಆರೋಗ್ಯ ಜೊತೆಗೆ ವ್ಯಾಪಾರ, ವ್ಯವಹಾರ, ಕುಟುಂಬ ಇತ್ಯಾದಿ ವಿಚಾರಗಳ ಕುರಿತು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮಿಥುನ ರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಬಗೆಹರಿಸಲಾಗದ ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಮೇಲಿರ್ತಕ್ಕಂಥ ಗುರೂಜಿ ನಂಬರ್ಗೆ ಕರೆ ಮಾಡಿದ್ರೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಕರೆ ಮಾಡಿ ಮಾತನಾಡಿ. ಹೌದು, ಈ ರಾಶಿಯವರಿಗೆ ಇದೀಗ ಅದ್ಭುತ ಯಶಸ್ಸು ಸಿಗ್ತಕ್ಕಂಥ ಕಾಲ ಸನ್ನಿಹಿತವಾಗ್ತಿದೆ. ವೃತ್ತಿ ರಂಗದಲ್ಲಿ ಇವರಿಗೆ ಶುಭ ಸಮಯ ಆರಂಭವಾಗಿದ್ದು ಹೊಸ ಅವಕಾಶಗಳು ಗೋಚರವಾಗುತ್ತೆ. ನಿಮಗೆ ನಾಯಕತ್ವದ ಅವಕಾಶ ಕೂಡ ಸಿಗಲಿದ್ದು ಅತಿಯಾದ ಮಾತು, ಆವೇಶ ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತೆ. ಸೊ ಹುಷಾರಾಗಿರಿ. ಪ್ರೀತಿಯ ವಿಷಯದಲ್ಲೂ ಇಂದು ನಿಮ್ಮದೇ ಗೆಲುವು ಅಂತ ಹೇಳಬಹುದು. ಪ್ರಿಯತಮನೊಂದಿಗೆ ತಪ್ಪು ತಿಳುವಳಿಕೆ ಉಂಟಾಗುತ್ತೆ. ಸೊ ಹುಷಾರಾಗಿರಿ. ಆರೋಗ್ಯದ ಕಡೆ ಗಮನ ಇರಲಿ. ಹಣಕಾಸು ವಿಚಾರ ಸ್ಥಿರವಾಗಿ ಉಳಿಯಲಿದ್ದು ವೆಚ್ಚದ ಮೇಲೆ ಕಡಿವಾಣ ಅಗತ್ಯ ಅಂತ ಹೇಳಬಹುದು. ವೃತ್ತಿ ರಂಗದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಸಂವಹನದಲ್ಲಿ ಜಾಗರೂಕತೆಯನ್ನು ಕಾಪಾಡಿಕೊಳ್ಬೇಕು. ತಾಳ್ಮೆ, ಸ್ಪಷ್ಟತೆ ಇದ್ದರೆ ವೃತ್ತಿಯಲ್ಲಿ ಪ್ರಗತಿ ಖಂಡಿತ ಅಂತ ಹೇಳಬಹುದು. ಸಾಮಾಜಿಕ ಜೀವನ ಸುಖ ಕಷ್ಟಗಳ ಮಿಶ್ರಣವಾಗಲಿದ್ದು ಹಠಾತ್ ಆರ್ಥಿಕ ನಿರ್ಧಾರಗಳನ್ನು ಖಂಡಿತವಾಗಿಯೂ ಕೂಡ ತೆಗೆದುಕೊಳ್ಳೋಕೆ ಹೋಗಬೇಡಿ. ಪ್ರೀತಿ ಭಾವನಾತ್ಮಕ ಮಾತುಕತೆಗೆ ಹೊರಳುತ್ತೆ. ಮಾನಸಿಕ ದೈಹಿಕ ಆಯಾಸ ಹೆಚ್ಚಾಗುತ್ತೆ. ಹಾಗಾಗಿ ಆರೋಗ್ಯದ ಮೇಲೆ ಕಣ್ಣಿರಲಿ. ವೃತ್ತಿ ಜವಾಬ್ದಾರಿ ಹೆಚ್ಚಾಗಲಿದ್ದು ಜೀವನದಲ್ಲಿ ಪ್ರಭಾವಿಗಳ ಪ್ರವೇಶ ಸಾಮಾಜಿಕ ಲಾಭವನ್ನು ತಂದುಕೊಡುತ್ತೆ. ಆತುರದ ವೃತ್ತಿ ನಿರ್ಧಾರವನ್ನು ಕೈಬಿಟ್ಬಿಡಿ. ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಇದ್ದರೆ ಯಶಸ್ಸು ನಿಮ್ಮದೇ. ಮಾತು ಪ್ರಾಮಾಣಿಕವಾಗಿರಲಿ. ಒತ್ತಡದಿಂದ ಆರೋಗ್ಯ ಏರುಪೇರಾದಿದ್ದು ಹುಷಾರ್. ವಿಶ್ರಾಂತಿ ಅಗತ್ಯ ಅಂತ ಹೇಳಲಾಗ್ತಿದ್ದು ಹಣಕಾಸು ಸ್ಥಿತಿ ಸ್ಥಿರಗೊಳ್ಳುತ್ತೆ. ಉಳಿತಾಯ ಮತ್ತು ಹಣಕಾಸು ಶಿಸ್ತು ಅಳವಡಿಸಿಕೊಂಡ್ರೆ ವೃತ್ತಿ ರಂಗದಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಾ. ಹಿರಿಯರ ಮೆಚ್ಚುಗೆ ಸಿಗುತ್ತೆ. ಹೊಸ ಜವಾಬ್ದಾರಿ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಪ್ರೀತಿ ಜೀವನದಲ್ಲಿ ತಾಳ್ಮೆ, ತಿಳುವಳಿಕೆಯಿಂದಲೇ ಲಾಭ ಇರಲಿದ್ದು ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ. ಕೆಲಸ ವಿಶ್ರಾಂತಿ ನಡುವೆ ಸಮತೋಲನದ ಅಗತ್ಯ ನಿಮಗೆ ಅರಿವಾಗುತ್ತೆ. ಹಣಕಾಸು ಸ್ಥಿತಿ ಸುಧಾರಿಸುತ್ತೆ. ಮುಂದಿನ ಪ್ರಗತಿ ಯೋಜನೆ ಹಾಕ್ಕೊಳ್ತೀರಾ. ವೃತ್ತಿ ಜೀವನ ಸ್ಥಿರವಾಗುತ್ತೆ. ಖಂಡಿತ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ. ಆರ್ಥಿಕ ಲಾಭ ಇರಲಿದ್ದು ಹಠಾತ್ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಹೊಸ ಅವಕಾಶ ಗೋಚರವಾಗುತ್ತೆ. ಪ್ರೀತಿಯಲ್ಲಿ ಅಹಂ ತೋರಿಸೋಕೆ ಹೋಗಬೇಡಿ. ಇದರಿಂದ ಅನಗತ್ಯ ಸಂಘರ್ಷ ಉಂಟಾಗುತ್ತೆ. ಸಕಾರಾತ್ಮಕತೆಯನ್ನು ಬೆಳೆಸ್ಕೊಂಡ್ರೆ ದೇಹಾರೋಗ್ಯ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ. ವೃತ್ತಿ ರಂಗದಲ್ಲಿ ತಾಳ್ಮೆ, ಶಿಸ್ತಿನ ಫಲ ಈಗ ಸಿಗ್ತಾ ಹೋಗುತ್ತೆ. ವೃತ್ತಿ ರಂಗದ ಬೆಳವಣಿಗೆಗೆ ಅವಕಾಶ ಕೂಡಿ ಬರಲಿದ್ದು ಸಂಬಂಧಗಳಲ್ಲಿನ ತಪ್ಪು ಗ್ರಹಿಕೆ ದೂರವಾಗುತ್ತೆ. ಸಾಧ್ಯವಾದಷ್ಟು ಸಂಬಂಧಗಳಲ್ಲಿ ತಪ್ಪು ಗ್ರಹಿಕೆಗೆ ಅವಕಾಶ ಕೊಡೋಕೆ ಹೋಗಬೇಡಿ. ಮಾನಸಿಕ ಒತ್ತಡ ನಿವಾರಣೆಯಾಗುತ್ತೆ. ಹಣಕಾಸು ಸ್ಥಿತಿಯಲ್ಲಿ ಸುಧಾರಣೆ ಕಾಣ್ತೀರಾ. ಹೂಡಿಕೆಯತ್ತ ಗಮನ ಹರಿಸೋದು ತುಂಬಾ ಮುಖ್ಯವಾಗುತ್ತೆ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ವೃತ್ತಿ ರಂಗದಲ್ಲಿ ಒತ್ತಡ, ಬದ್ಧತೆ ಹೆಚ್ಚಾಗುತ್ತೆ. ಪ್ರೀತಿಯ ವಿಷಯದಲ್ಲಿ ಶಾಂತತೆಯಿಂದ ಇರ್ತೀರಾ. ಇದರಿಂದ ಸಾಮರಸ್ಯ ಕೂಡ ಸಾಧ್ಯವಾಗುತ್ತೆ. ಹೊಸ ಒಪ್ಪಂದಗಳನ್ನು ರೂಪಿಸಿಕೊಳ್ಳಿಕ್ಕೆ ಸಕಾಲ ಇದಾಗಿದ್ದು ಒತ್ತಡದಿಂದ ಆರೋಗ್ಯ ಕೂಡ ಕೆಡುತ್ತೆ. ಹಣಕಾಸು ವಿಚಾರದಲ್ಲಿ ಸಮಸ್ಯೆಗಳು ಇರೋದಿಲ್ಲ. ವೃತ್ತಿ ರಂಗ ಆಶಾದಾಯಕ ಅನಿಸುತ್ತೆ. ಸ್ಥಿರ ಪ್ರಯತ್ನಕ್ಕೆ ಪ್ರೋತ್ಸಾಹ ಸಿಗಲಿದ್ದು ಕೆಲಸದ ಯಶಸ್ಸು ನಿಮಗೆ ಸಿಗುತ್ತೆ. ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಾಗಿದ್ದು ಅಪಾಯಕಾರಿ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಆರೋಗ್ಯಕ್ಕೆ ಸಾಧ್ಯವಾದಷ್ಟು ಆದ್ಯತೆಯನ್ನು ನೀಡಿ. ಪ್ರೀತಿಯಲ್ಲಿ ಮಾತು ಸ್ಪಷ್ಟವಾಗಿದ್ದರೆ ಭಾವನಾತ್ಮಕವಾಗಿ ಗೊಂದಲಗಳು ಕಡಿಮೆಯಾಗುತ್ತೆ. ವೃತ್ತಿ ರಂಗದಲ್ಲಿ ಕ್ರಿಯೇಟಿವಿಟಿಗೆ ಅವಕಾಶವನ್ನು ಮಾಡಿಕೊಳ್ಳಿ. ಕುಟುಂಬದಲ್ಲಿ ಶಾಂತಿ ಕಾಪಾಡಿಕೊಳ್ಳಿ. ಪ್ರೀತಿಯ ಬದುಕು ರೋಮಾಂಚಕ ತಿರುವು ಪಡೆಯುತ್ತೆ. ಮನಸ್ಸಿಗೆ ವಿಶ್ರಾಂತಿ ಸಿಗುತ್ತೆ. ಆರ್ಥಿಕವಾಗಿ ಬಲಗೊಳ್ತೀರಾ. ದೂರಗಾಮಿ ಗುರಿಗಳ ಮೇಲೆ ಕಣ್ಣಿಡಿ. ವೃತ್ತಿ ರಂಗದಲ್ಲಿ ಶುಭ, ಮನೆಯಲ್ಲಿ ಶಾಂತಿ ಕೂಡ ನೆಲೆಸುತ್ತೆ. ಪ್ರೀತಿಯ ಬದುಕು ಅರ್ಥಪೂರ್ಣವಾಗಿರುತ್ತೆ. ಅರ್ಥಪೂರ್ಣ ಸಂಭಾಷಣೆಯನ್ನು ಮಾಡೋದ್ರಿಂದ ಸಂವಹನದಲ್ಲಿ ಎಚ್ಚರ ಅಗತ್ಯ. ಆರ್ಥಿಕವಾಗಿಯೂ ಕೂಡ ಶುಭ ಸಮಯ ಇದಾಗಿದ್ದು ಮನಃಶಾಂತಿ ಕೂಡ ಸಿಗುತ್ತೆ. ವೃತ್ತಿಯಲ್ಲಿ ಹೊಸ ಅವಕಾಶಗಳು ಸಿಗಲಿದ್ದು ನಾಯಕತ್ವ ಸಿಗಲಿದೆ. ಪ್ರೀತಿ ಜೀವನದಲ್ಲಿ ಬಹುಕಾಲದ ಸ್ಪಷ್ಟತೆ ಸಿಗುತ್ತೆ. ಆರೋಗ್ಯ ಏರುಪೇರಾಗಿದ್ದರೆ ಸರಿ ಹೋಗುತ್ತೆ. ಹಣಕಾಸು ಹಿಡಿತ ಬಿಗಿ ಇದ್ದರೆ ತುಂಬಾ ಒಳ್ಳೆಯದು. ಯಾಕಂದರೆ ವೆಚ್ಚವನ್ನು ಎಚ್ಚರಿಕೆಯಿಂದ ಮಾಡೋದು ತುಂಬಾ ಮುಖ್ಯವಾಗುತ್ತೆ. ಇಲ್ಲವಾದರೆ ಹಣಕಾಸು ಪೋಲು ನಿಮ್ಮ ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯನ್ನು ಕಸಿದುಕೊಳ್ಳುತ್ತೆ. ವೃತ್ತಿ ಜೀವನದ ಪ್ರಗತಿ ನಿಧಾನಗತಿಯಲ್ಲಾಗುತ್ತೆ. ತಾಳ್ಮೆಯೇ ಅತಿ ದೊಡ್ಡ ವರ ಅಂತ ಹೇಳಬಹುದು. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಹಣಕಾಸು ಸುಧಾರಣೆಯಾಗಲಿದೆ. ಪ್ರೀತಿಯ ವಿಚಾರದಲ್ಲಿ ಕಠೋರವಾಗಿ ವರ್ತಿಸೋಕೆ ಹೋಗಬೇಡಿ.
ಸೌಮ್ಯ ಮಾತುಕತೆಯಿಂದ ಅನಗತ್ಯ ಆವೇಶವನ್ನು ಕಡಿಮೆ ಮಾಡಿಕೊಳ್ಳಿ. ಆರೋಗ್ಯದ ಕಡೆ ನೀವು ಗಮನವನ್ನು ಹರಿಸೋದು ತುಂಬಾ ಮುಖ್ಯವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಹೊಸದಾಗಿ ವ್ಯಾಪಾರ ವ್ಯವಹಾರ ಆರಂಭ ಮಾಡಬೇಕು ಅಂದ್ಕೊಂಡ್ರೆ ಆರಂಭ ಮಾಡಿ. ಯಾಕಂತಂದರೆ ಈ ಸಂದರ್ಭದಲ್ಲಿ ನೀವು ಹೊಸದಾಗಿ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳಬಹುದು. ಹೆಜ್ಜೆ ಹೆಜ್ಜೆಗೂ ಹಣ ಸಂಪತ್ತು ಹೆಚ್ಚಾದರೂ ಕೂಡ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸೋದು ತುಂಬಾ ಮುಖ್ಯವಾಗುತ್ತೆ. ಇನ್ನು ಶುಕ್ರನು ಈ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಿರೋದ್ರಿಂದ ಮಿಥುನ ರಾಶಿಯವರ ಸಂಪತ್ತು ಹೆಚ್ಚಾಗುತ್ತೆ. ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಸರಿಯಾದ ಮನ್ನಣೆ ಸಿಗುತ್ತೆ. ನೀವು ಮಾಡುವ ಕೆಲಸಕ್ಕೆ ಸರಿಯಾದ ಮನ್ನಣೆ ಸಿಗೋದ್ರ ಜೊತೆಗೆ ಸ್ಥಾನಮಾನ ಗೌರವ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ಮಿಥುನ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಅಂದರೆ ಈ ತಿಂಗಳಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಾರೆ. ಆಯಾಸ ಮತ್ತು ತಲೆನೋವಿಗೆ ಇದು ಕಾರಣವಾಗಬಹುದು. ಇದ್ದಕ್ಕಿದ್ದಂತೆ ಖರ್ಚು ಕೂಡ ಹೆಚ್ಚಾಗಬಹುದು. ಹಳೆಯ ಸ್ನೇಹಿತರ ಮೂಲಕ ಸಿಹಿ ಸುದ್ದಿ ಕೇಳಿ ಬರುತ್ತೆ. ಕೆಲಸದಲ್ಲಿನ ಆಸಕ್ತಿ ಕಡಿಮೆಯಾಗುತ್ತೆ. ಇದು ನಿಮ್ಮ ಯಶಸ್ಸಿಗೆ ತೊಡಕುಂಟು ಮಾಡಬಹುದು. ಹಣ ಖರ್ಚು ಮಾಡುವಾಗ ಬುದ್ಧಿವಂತಿಕೆಯಿಂದ ಇರೋದು ತುಂಬಾ ಮುಖ್ಯವಾಗುತ್ತೆ. ಸಣ್ಣ ಪುಟ್ಟ ಕಾಯಿಲೆಗಳು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ವೃತ್ತಿ ಜೀವನದ ದೃಷ್ಟಿಯಿಂದ ನಿಮಗೆ ಶುಭಕರವಾಗಿದೆ. ಬಡ್ತಿ ಸಿಗಬಹುದು ಅಥವಾ ಹೊಸ ಜವಾಬ್ದಾರಿ ನಿಮ್ಮ ಹೆಗಲೇ ಇರಬಹುದು. ಆದಾಯ ಕೂಡ ಹೆಚ್ಚಾಗಬಹುದು. ನಿಮ್ಮ ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳಿತೀರಾ. ಬಾಕಿ ಉಳಿದಿರ್ತಕ್ಕಂಥ ಕೆಲಸವನ್ನು ಪೂರ್ಣಗೊಳಿಸ್ತೀರಾ. ಭವಿಷ್ಯಕ್ಕಾಗಿ ಸ್ವಲ್ಪ ಹಣವನ್ನು ಉಳಿಸುವಲ್ಲಿ ಕೈದಾರದಷ್ಟು ಸಂಪಾದನೆಯನ್ನು ಮಾಡೋದನ್ನ ನೀವು ಮರಿಬಾರ್ದು. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಈ ತಿಂಗಳು ಕೆಲಸದಲ್ಲಿ ಸವಾಲುಗಳು ಎದುರಾಗಬಹುದು. ನಿಮ್ಮ ಸ್ವಂತ ಕಾರ್ಯಕ್ಷಮತೆ ಉತ್ತಮವಾಗ್ತಾ ಹೋಗುತ್ತೆ. ಯಾರಿಗೂ ಸಾಲ ನೀಡಲು ಹೋಗಬೇಡಿ. ಈ ತಿಂಗಳು ನೀಡುವ ಸಾಲ ಮರಳಿ ಬರೋದಿಲ್ಲ. ಮೂಳೆ ಸಮಸ್ಯೆಗಳು ಅಥವಾ ಬೆನ್ನು ನೋವಿನ ಬಾಧೆ ಕಾಣಿಸ್ಕೊಳ್ಬಹುದು. ನೀವು ಕಲಿಯುವ ಹೊಸ ಕೌಶಲ್ಯ ನಿಮ್ಮ ವೃತ್ತಿ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ವ್ಯವಹಾರದಲ್ಲಿ ಅಭಿವೃದ್ಧಿಯಾಗುತ್ತೆ. ಹಠಾತ್ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದ್ದು ಮಾನಸಿಕ ಒತ್ತಡ ನಿವಾರಣೆಯಾಗುತ್ತೆ. ಎಲ್ಲ ರೀತಿಯಿಂದಲೂ ಪರಿಸ್ಥಿತಿ ನಿಮ್ಮ ಪರವಾಗಿರುತ್ತೆ. ಆರ್ಥಿಕ ಸ್ಥಿತಿ ಸಮತೋಲನದಲ್ಲಿರುತ್ತೆ. ಅಂದರೆ ಖರ್ಚುಗಳು ಆದಾಯಕ್ಕೆ ಅನುಗುಣವಾಗಿರ್ತವೆ. ಆರೋಗ್ಯವು ತೃಪ್ತಿಕರವಾಗಿರುತ್ತೆ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿ ಬರಬಹುದು. ಸಮಯ ಮತ್ತು ಅದೃಷ್ಟ ನಿಮ್ಮ ಕಡೆಯೇ ಇರುತ್ತೆ. ಈ ಅವಧಿಯು ವ್ಯವಹಾರಕ್ಕಾಗಿ ಲಾಭದಾಯಕ ಅಂತ ಹೇಳಬಹುದು. ಹೊಸ ಆಲೋಚನೆಗಳೊಂದಿಗೆ ಕೆಲಸವನ್ನು ಆರಂಭಿಸ್ತೀರಾ. ಅನಗತ್ಯ ವೆಚ್ಚಗಳನ್ನು ತಪ್ಪಿಸ್ಕೊಳ್ಳಿ. ಕಣ್ಣಿನ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಸಾಧ್ಯವಾದಷ್ಟು ಆರೋಗ್ಯದ ಕಡೆ ನೀವು ಗಮನವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಈ ತಿಂಗಳು ನಿಮಗೆ ಮಿಶ್ರ ಫಲ ಇರೋದ್ರಿಂದ ವೃತ್ತಿಯಲ್ಲಿ ಆರ್ಥಿಕ ಲಾಭವಾದರೂ ಕೆಲಸಗಳಲ್ಲಿನ ವಿಳಂಬವು ಕೋಪ ಮತ್ತು ಒತ್ತಡಕ್ಕೆ ಕಾರಣವಾಗುತ್ತೆ. ಹೀಗಾಗಿ ಆರೋಗ್ಯ ಹದಗೆಡಬಹುದು. ಮಾಡುವ ಕೆಲಸಕ್ಕೆ ಸಂಗಾತಿಯ ಬೆಂಬಲ ಸಿಕ್ಕಿದ್ರೂ ಕೂಡ ಒಂದಷ್ಟು ತೊಂದರೆಗಳು ನಿಮ್ಮನ್ನು ಹಿಂಬಾಲಿಸಿ ಬರುತ್ತೆ ಅಂತ ಹೇಳಬಹುದು. ಸಂಗಾತಿ ಮತ್ತು ನಿಮ್ಮ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಹೆಚ್ಚಾಗಬಹುದು. ಈ ಒಂದು ಸಂದರ್ಭದಲ್ಲಿ ನೀವು ಸದಾ ನಿಮ್ಮ ಜೇಬಿನಲ್ಲಿ ಹಣ ಇರಬೇಕು ಅಂತ ಅಂದರೆ ನೀವು ಕಂಡಂತಹ ಕನಸು ನನಸಾಗಬೇಕು ಅಂತ ಹೇಳಿದ್ರೆ ಇಷ್ಟ ದೇವರಿಗೆ ಪ್ರತಿದಿನ ಪೂಜೆಯನ್ನು ಸಲ್ಲಿಸಿ ಮನಃಶಾಂತಿಯನ್ನು ಕಾಪಾಡಿಕೊಳ್ಬೇಕು. ನೀವು ಮಾಡ್ತಕ್ಕಂಥ ಆಲೋಚನೆಗಳು ಸ್ಪಷ್ಟವಾಗಿರಬೇಕು. ಧ್ಯಾನ ಅಥವಾ ಯೋಗದ ಅಭ್ಯಾಸ ಮಾಡಿಕೊಂಡ್ರೆ, ಆರೋಗ್ಯದ ಕಡೆ ಗಮನವನ್ನು ಕೊಟ್ಟರೆ, ಹೂಡಿಕೆ ಮಾಡುವಾಗ ಎಚ್ಚರಿಕೆಯನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಮನಃಶಾಂತಿ ನೆಮ್ಮದಿ ನಿಮ್ಮದಾಗುತ್ತೆ. ಇದೆಲ್ಲವೂ ಕೂಡ ಮಿಥುನ ರಾಶಿಯವರ ಮೇ ತಿಂಗಳ ರಾಶಿ ಭವಿಷ್ಯ. ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.